ಜಮೀನು ನೀಡಿದ್ರೂ ಸಿಗದ ಪರಿಹಾರ, ಸಿಟ್ಟಿಗೆದ್ದ ರೈತನಿಂದ ಅಧಿಕಾರಿಗೆ ಚಪ್ಪಲಿ ಏಟು. ಹೌದು, ಭೂ ಸ್ವಾಧೀನವಾಗಿ ಹಲವು ವರ್ಷಗಳು ಕಳೆದರೂ ಕೂಡ ಸೂಕ್ತ ಪರಿಹಾರ ಸಿಗದೆ ಆಕ್ರೋಶಗೊಂಡಂತ ರೈತ ಬಾಗಲಕೋಟೆ ಪಟ್ಟಣದ ಅಭಿವೃದ್ಧಿ ಪ್ರಾಧಿಕಾರದ ಸಿಬ್ಬಂದಿಯೊಬ್ಬರಿಗೆ ಚಪ್ಪಲಿಯಿಂದ ಹೊಡೆಯುವಂತಹ ಘಟನೆ ಜರುಗಿದೆ. ಬಾಗಲಕೋಟೆ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತ ದಡ್ಡೇನಪುರ ವೃತ್ತದ ಬಳಿ ರಸ್ತೆ ನಿರ್ಮಾಣಕ್ಕಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರವು ಭೂ ಸ್ವಾಧೀನ ಪ್ರಕ್ರಿಯೆಯ ಮೂಲಕ ರೈತ ಬಸವರಾಜ ದೊಡ್ಡಮನಿ ಎಂಬುವವರ ಜಮೀನನ್ನ ವಶಪಡಿಸಿಕೊಂಡಿತು. ಈ ಜಾಗದಲ್ಲಿ 2004ರಲ್ಲಿ ಪ್ರಮುಖ ರಸ್ತೆಯನ್ನ ನಿರ್ಮಿಸಲಾಗಿತ್ತು. ಆದರೆ ರಸ್ತೆ ನಿರ್ಮಾಣವಾಗಿ 2 ವರ್ಷ ಕಳೆಯುತ್ತಾ ಬಂದರೂ ಕೂಡ ಪ್ರಾಧಿಕಾರವು ರೈತನಿಗೆ ಇನ್ನೂ ಸರಿಯಾಗಿ ಪರಿಹಾರದ ಹಣವನ್ನ ನೀಡಿರಲಿಲ್ಲ ಎನ್ನಲಾಗಿದೆ. ಇಂದು ಪ್ರಾಧಿಕಾರದ ಕಚೇರಿಯಲ್ಲಿ ಹಕ್ಕುಪತ್ರ ವಿತರಣೆ ಪ್ರಮುಖ ಸಭೆಯನ್ನ ಆಯೋಜಿಸಲಾಗಿತ್ತು. ತಮ್ಮ ಜಮೀನಿಗೆ ಹಲವು ವರ್ಷಗಳಿಂದ ಪರಿಹಾರ ಸಿಗದ ನೊಂದಿದಂತಹ ರೈತ ಬಸವರಾಜ ದೊಡ್ಡಮನಿ ಸಭೆಯ ಸಂದರ್ಭದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಅಲ್ಲಿ ಇದ್ದಂತಹ ಅಂಕದ್ ಎಂಬ ಕೇಸ್ ವರ್ಕರ್ ಮೇಲೆ ರೈತ ಚಪ್ಪಲಿಯಿಂದ ಏಟನ್ನ ಬೀಸಿದ್ದಾರೆ. ಇನ್ನು ಈ ಘಟನೆ ಬೆನ್ನಲ್ಲೇ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸ್ಥಳಕ್ಕೆ ಆಗಮಿಸಿ ಪ್ರಾಧಿಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಪ್ರಾಧಿಕಾರದ ಅಧ್ಯಕ್ಷರ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ರೈತರಿಗೆ ಅನ್ಯಾಯ ಮಾಡ್ತಾ ಇರುವಂತಹ ಅಧಿಕಾರಿಗಳ ಧೋರಣೆಯನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ಥಳದಲ್ಲಿ ಕೆಲಕಾಲ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು.